ನೆಕ್ಸ್ಟ್ ಬೆರಡಿ ಚಪ್ಲಿ ಚಪ್ಲಿ ಹಿಂದೆ ಗಿಡಮ್ಮ ಚಪ್ಲಿ ಬಿಟ್ಬಿಡ್ರಿ ಕುತ್ಕೊಂಡ್ಬಿಟ್ಟು ನೀಟಾಗಿ ನೋಡಿ. ಇದು ಬೆರಣಿ ಏನಕ್ಕಂದ್ರೆ ಇಲ್ಲಿ ಕೊಟ್ಟಿ ನೋಡಿ ಉಪಯೋಗಿಸುವ ವಿಧಾನ. ಬೆರಣಿಯನ್ನು ಹೋಮ, ಯಜ್ಞ, ಅಗ್ನಿಹೋತ್ರ, ಪೂಜೆ ಮಾಡೋದಕ್ಕೆ ಮತ್ತೆ ಸಾಂಬ್ರಾಣಿ ಹಾಕೋದಕ್ಕೆ ಬಳಸ್ತಾರೆ. ಮತ್ತೆ ವಿಭೂತಿ ಮಾಡೋಕ್ಕೆ, ಭಸ್ಮ ಮಾಡೋಕ್ಕೆ ಬಳಕೆ ಆಗುತ್ತದೆ. ಇದರಿಂದ ಆಮ್ಲಜನಕ ಬಿಡುಗಡೆ ಆಗುತ್ತದೆ ಮತ್ತೆ ಇದು ಪರಿಸರ ಸ್ನೇಹಿ ಆಗಿರುತ್ತದೆ. ಭಸ್ಮ ಮಾಡೋಕ್ಕೆ, ಹ್ಯಾಶ್ ಮಾಡೋಕ್ಕೆ ಮೇಯ್ನ್ ಬೇಕಿರೋವಂಥದ್ದು ಬೆರಣಿನೇ. ಹೆಚ್ಚು ಕಡಿಮೆ ನಮಗೆ ಕರೆಕ್ಟಾಗಿ ಬೆರಣಿ ಯುಟಿಲೈಸ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಡಿಮ್ಯಾಂಡ್ ಅಂದರೆ 4,000, 5,000, 6,000 ಪೀಸ್ ಬರುತ್ತೆ ಆರ್ಡ್ರ್. ನಮ್ಗೆ ಸರಿ 100 ಬಾಕ್ಸ್ 200 ಬಾಕ್ಸ್ ಬರುತ್ತೆ. ಹಾಂ, ಆ್ಯಕ್ಚುಲಿ ನೋಡಿ, ಸಗಣಿನ ತಗೊಳ್ಳುವಾಗ ಇದಕ್ಕೆ ಬೆರಣಿ ಮಾಡೋದಕ್ಕೆ ಹಸು ಫ್ರೆಶ್ ಸಗಣಿ ಹಾಕುತ್ತಲ್ವಾ, ಹಾಕಿರೋ ಸಗಣಿನ 75% ಮಾತ್ರ ಮೇಲೆ ತಗೊಬೇಕು. ಅದು ಮಾತ್ರನೇ ಅದು ಬೆರಣಿಗೆ ಯೂಸ್ ಆಗುತ್ತೆ. ಇದು ಜೀವಾಮೃತಕ್ಕೆ, ಘನ ಜೀವಾಮೃತಕ್ಕೆ ಸ್ವಲ್ಪ ಕಸ ಇಟ್ಟು ನಡೆಯುತ್ತೆ. ಹಂಗೆ ಫ್ರೆಶ್ ಸಗಣಿ ಅದು, ಅದರಲ್ಲಿ ಮಣ್ಣಿರಲ್ಲ, ಕಸ ಕಡ್ಡಿ ಇರಲ್ಲ, ಧೂಳಿರಲ್ಲ, ಏನಿಲ್ಲ, ಅಷ್ಟು ನೀಟಾಗಿರುತ್ತೆ. ನಾವೇನೋ ನೀವು ಬೇಕಾದ್ರೆ ಮಾಡ್ಕೊಂಡು ಕರ್ಪೂರ ಮಿಕ್ಸ್ ಮಾಡ್ಕೊಬೋದು. ಆಮೇಲೆ ಇದು ನೆಲ್ಲದು ಒಟ್ಟು ಬರುತ್ತಲ್ಲ, ಅಕ್ಕಿ ಮೇಲೆ ಒಟ್ಟು, ಅದನ್ನು ಯೂಸ್ ಮಾಡ್ಕೊಬೋದು. ಬರ್ನಿಂಗ್ ಪರ್ಪಸ್ ಮಾಡ್ಕೊ ಕೆಲವರು ಹಾಕೋತಾರೆ, ಉರಿಲಿಕ್ಕೆ, ಡ್ರೈ ಆಗ್ಲಿಕ್ಕೆ. ಅದು ಇಂಟೆಕ್ ಬರಲ್ಲ, ಭಸ್ಮ ಮಾಡಕ್ ಬರಲ್ಲ. ಅದು ವಿಭೂತಿ ಮಾಡ್ಕೋಬೋದು. ಭಸ್ಮ ಮಾಡ್ಬೇಕಂದ್ರೆ ಇಂಟೆಕ್ ತಗೊಂತಾರಲ್ಲ, ಏನು ಹ್ಯಾಡ್ ಮಾಡಲ್ಲ ನಾವು. ಭಸ್ಮನ ಡೈರೆಕ್ಟಾಗಿ ಇಂಟೆಕ್ ತಗೊಂತಾರೆ. ವಿಭೂತಿ ಮಾಡಬೇಕಾದ್ರೆ ಬಳಸ್ಬೋದು, ಬರ್ನಿಂಗಲ್ಲಿ ಬಳಸ್ಬೋದು ಅದನ್ನ. అంటే ఈ కలుపొచ్చు పులుగులు పడతాయి మీకు బర్న్ చేస్తారు కదా, అప్పుడు అగ్నిహోత్ర చేసేదానికి అప్పుడు కావాలంటే నెయ్యి వేసుకోవాలా. ನೋಡ್ರಿ, ಬೆರಣಿ ಮಾಡೋದು ಈಸಿನೇ, ಆದರೆ ಮಾಡೋ ಮೆಥಡ್ ಇರುತ್ತಲ್ಲ, ಅದೇ ಥರ ಮಾಡಿದ್ರೆ ಮಾತ್ರ ವ್ಯಾಲ್ಯೂ ಅಡಿಷನಲ್ ಆಗುತ್ತೆ. ಸುಮ್ಮನೆ ನಾವು ಈಗ ನೋಡಿ, ಯಾವುದೋ ಮುಖ ತೊಳೆಯಲ್ಲ, ತಿಕ್ಕ ತೊಳೆಯಲ್ಲ ಮಾಡ್ತೀನಿ ಅಂದರೆ ಪ್ರಯೋಜನ ಇಲ್ಲ. ನಾವು ಕ್ಲೀನಾಗಿ ಬಂದು ನೀಟಾಗಿ ಸ್ಪೆಸಿಫಿಕ್ಕಾಗಿ ಮಾಡಿದ್ರೆ ಮಾತ್ರ ಕೆಲಸಕ್ಕೆ ಬರೋ ಒಂದು. ಮತ್ತು ಕೆಲವು ದಿವಸ ಹೆಣ್ಮಕ್ಳು ಮುಟ್ಟಲ್ಲ, ಆ ಟೈಮಲ್ಲಿ ಅದನ್ನು ಮಾಡಬಾರ್ದು, ಅವ್ರು ಬೇರೆಯವರೆಲ್ಲ ಮಾಡಬೇಕು. ಅದೆಲ್ಲ ಫಾಲೋ ಅಪ್ ಮಾಡ್ತೀವಿ ನಾವು. ಮತ್ತು ಅದನ್ನು ತುಳಿಯೋದಾಗಲಿ ಇನ್ನೊಂದಾಗಲಿ ಆ ಥರ ಏನೂ ಮಾಡಲ್ಲ, ಪರಿಶುದ್ಧವಾಗಿ ಮಾಡಬೇಕು ಅದನ್ನು. ಹೌದು, ಯಾಕೆ ಆ ಶಾಪ ನಮಗೆ ಬರುತ್ತೆ, ಯಾಕೆ ಸುಮ್ಮನೆ ಹಾಗೆ ನಾವು ಮಾಡಿಸಲ್ಲ ಅದನ್ನು. ಸರ್ 2 ಇಂಚಸ್ ರಿಂಗು. ಇದು PVC ಪೈಪ್ ಉಂಟು ಅಂತಾರ, ಅದು 4 ಇಂಚು PVC ಕಚ್ಚಿಸ್ಕೊಂಡಿದೆ ಅಂತೆ ಮನೆ. ಅಣ್ಣ ಇದು ಒಂದು 2 ರೂಪಾಯಿ ಬೀಳುತ್ತೆ ಪರ್ ಪೀಸು. అన్న అది కేజీకే 40-45 పీస్ బರುತ್ತೆ. అందులో వేసి వాళ్ళు కావాలితే ఎడిట్ చేసుకుంటారు మంది.